ಹಾಯ್ ಎಲ್ರಿಗೂ ವೆಲ್ಕಮ್ ಟು ಹುಬ್ಳಿ CBT ಶಾಪಿಂಗ್ ಪಾರ್ಟ್ 2. ಸೊ ಪಾರ್ಟ್ 1 ಯಾರ್ಯಾರು ನೋಡ್ಕೊಂಬಂದಿಲ್ಲ ಪ್ಲೀಸ್ ಹೋಗಿ ಪಾರ್ಟ್ 1 ನೋಡ್ಕೊಂಬನ್ನಿ. ಪಾರ್ಟ್ 2 ಅಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. Me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go through the wasteland. ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಹುಬ್ಳಿ CBT ಶಾಪಿಂಗ್ ಪಾರ್ಟ್ 2 ಆಗಿರುತ್ತೆ. ಸೊ ಪಾರ್ಟ್ 1 ಇನ್ನೂ ಯಾರ್ಯಾರು ನೋಡ್ಕೊಂಬಂದಿಲ್ಲ ಪ್ಲೀಸ್ ಹೋಗಿ ಪಾರ್ಟ್ 1 ನೋಡ್ಕೊಂಬನ್ನಿ, ಹಾಗಂದರೆ ಪಾರ್ಟ್ 2 ಅರ್ಥ ಆಗುತ್ತೆ. ಮತ್ತು ಯಾರಿಗೆಲ್ಲ ಕುಕ್ಕಿಂಗ್ ರೆಸಿಪೀಸ್, ಟ್ರಾವೆಲಿಂಗ್, ಮೇಕಪ್, ಶಾಪಿಂಗ್ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪಾರ್ಟ್ 1 ಯಾರ್ಯಾರು ನೋಡ್ಕೊಂಡು ಬಂದಿದ್ದೀರಾ, ಸೊ ಇದು ಪಾರ್ಟ್ 2 ನಿಮಗೆ ಅರ್ಥ ಆಗುತ್ತೆ. ಸೊ ಮತ್ತೆ ನಾನು ರಿಪೀಟ್ ಮಾಡಲ್ಲ, ಹಾಗೆ CBT ಮಾರ್ಕೆಟಿಗೆ ಹೋದ ತಕ್ಷಣ ನೀವು ಹಾಗೆ ಸ್ಟ್ರೇಟ್ ನಡ್ಕೊಂಡು ಬಂದರೆ ಈ ಶಾಪ್ ಕೂಡ ಇದೆ, ಅಲ್ಲೇ ಒಂದು ಕ್ರಾಸ್ ಬರುತ್ತೆ. ಸೊ ಆ ಕ್ರಾಸಲ್ಲಿ ಈ ಶಾಪ್ ಇದೆ. ಬಟ್ ಏನಂದರೆ ನಾನು ಒಂದು ನೆನಪಾರ್ಬಿಟ್ಟೆ. ಸೊ ಶಾಪ್ ನೇಮನ್ನ ನಾನು ವಿಡಿಯೋ ಮಾಡ್ಕೋಬೇಕಿತ್ತು, ಬಟ್ ಏನಂದರೆ ಅದನ್ನೇ ಮರ್ತುಬಿಟ್ಟೆ ನಾನು. ಸೊ ಇವ್ರ ಶಾಪಲ್ಲಿ ಎಲ್ಲ ಥರ ಎಕ್ಸೆಸರೀಸು, ನೇಲ್ ಪಾಲಿಶು ಮತ್ತು ಚೈನ್ಸು, ಲಾಂಗ್ ಚೈನ್ಸು, ಪರ್ಫ್ಯೂಮ್ಸು, ಬ್ಯಾಂಗಲ್ಸು ಮತ್ತು ಸಿಲ್ವರ್ ಚೈನು, ಗೋಲ್ಡನ್ ಕಲರ್ ಚೈನ್ಸು, ಎಲ್ಲ ಥರ ಚೈನ್ಸು ಇತ್ತು. ಮತ್ತು ಇವಾಗ ಟ್ರೆಂಡಿಂಗ್ ಇರೋ ಸೆಪ್ಟಮ್ ರಿಂಗ್ಸ್ ಕೂಡ ಇತ್ತು. ಸೊ ನಾನು ಕೂಡ ಇವ್ರ ಶಾಪಲ್ಲೇ 3 ಸೆಪ್ಟಮ್ ರಿಂಗ್ಸ್ನ ತೊಗೊಂಡಿದ್ದೀನಿ. ಸೊ ನಾನು ಒಂದು ಸಾಯಿಬಾಬಾನ ಪೂಜೆ ಮಾಡಿದ್ನಲ್ಲ, ಸೊ ಅದರಲ್ಲೂ ಕೂಡ ಒಂದು ಹಾಕಿದ್ದೆ, ಅದರಲ್ಲೂ ನೋಡ್ಬೋದು ಅದು. ಮತ್ತು ದೀಪಾವಳಿಗೆ ಒಂದು ಹಾಕ್ಕೊಂಡಿದ್ದೆ, ಸೊ ಅದು. ಮತ್ತು ಇವಾಗ ಇನ್ನೊಂದು ತೊಗೊಂಡಿದ್ದೀನಿ. ಇವಾಗ ಸೆಪ್ಟಮ್ ರಿಂಗ್ಸು ನನಗೂ ತುಂಬ ಇಷ್ಟ ಆಗ್ತಾಯಿದೆ. ಸೊ ಮತ್ತು ಅದು ಟ್ರೆಂಡಿಂಗ್ ಕೂಡ ಇದೆ. ಸೊ ಇವಾಗ ಒಂದು ಪರ್ಚೇಸ್ ಮಾಡಿದೆ. ಮತ್ತು ಹಾಗೆ ಅಲ್ಲಿ ಇಯರಿಂಗ್ಸ್ ಕೂಡ ಇದೆ, ತುಂಬ ವೆರೈಟಿ ಆಫ್ ಇಯರಿಂಗ್ಸು ಇದೆ. ಸೊ ಡಿಫ್ರೆಂಟ್ ಆಗಿರೋ ಇಯರಿಂಗ್ಸ್ ಇದೆ. ಸೊ ಈ ಥರ ಇಯರಿಂಗ್ಸ್ ಇವಾಗ ಫುಲ್ ಟ್ರೆಂಡಿಂಗಲ್ಲಿದೆ. ಸೊ ಆ ಥರ ಇಯರಿಂಗ್ಸ್ ಕೂಡ ಇವ್ರ ಶಾಪಲ್ಲಿದೆ. ಸೊ ಹಾಗೆ ಮುಂದ್ಗಡೆ ನಡ್ಕೊಂಡು ಬಂದರೆ ನಿಮಗೆ ಅಲ್ಲಿ ಫ್ಲವರ್ ಮಾರ್ಕೆಟು ಮತ್ತು ವೆಜಿಟೇಬಲ್ ಮಾರ್ಕೆಟು ಮತ್ತು ಫ್ರೂಟ್ಸ್ ಮಾರ್ಕೆಟು. ನಾನು ವೆರೈಟಿ ಆಫ್ ಫ್ರೂಟ್ಸ್ನ ಇಲ್ಲಿ ತೊಗೊಂಡು ಬಂದಿದ್ದೆ. ಸೊ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ, ನೀವು ಹೋಗಿಬಿಟ್ಟು ಬೇಕಂದರೆ ಚೆಕ್ ಮಾಡಿ. ಸೊ ವೆರೈಟಿ ಆಫ್ ಫ್ರೂಟ್ಸ್ ಇರುತ್ತೆ, ಮತ್ತು ವೆಜಿಟೇಬಲ್ಲು ಫ್ರೆಶ್ ಆಗಿರೋ ವೆಜಿಟೇಬಲ್ ಇರುತ್ತೆ, ಫ್ರೆಶ್ ಆಗಿರೋ ಹೂ ಕೂಡ ಸಿಗುತ್ತೆ ನಿಮಗೆ. ಸೊ ಆ ಮಾರ್ಕೆಟು ಇಲ್ಲಿ ಸಪ್ರೇಟೇ ಇದೆ. ಸೊ ಒಂದು ಕ್ರಾಸ್ ಬರುತ್ತೆ, ಆ ಕ್ರಾಸಲ್ಲಿ ಹೋಗಿಬಿಟ್ರೆ ನೀವು ಜಸ್ಟ್ CBTಗೆ ಹೋಗಿಬಿಟ್ರೆ ಈ ಎಲ್ಲ ಮಾರ್ಕೆಟು ಕೂಡ ನಿಮ್ಗೆ ಅಲ್ಲೇ ಸಿಗುತ್ತೆ. ಮತ್ತು ಇಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ ಕೂಡ ಇದೆ ಹೇರ್ ಸ್ಟೈಲ್ ಮಾಡೋಕ್ಕೆ. ಸೊ ಇವಾಗ ಮ್ಯಾರೇಜಲ್ಲಾಗಲಿ ಏನೇ ಫಂಕ್ಷನ್ ಇರಲಿ ಈ ಥರ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಯೂಸ್ ಮಾಡ್ತಾರಲ್ಲ, ಸೊ ಆ ಫ್ಲವರ್ಸ್ ಕೂಡ ವೆರೈಟಿ ಆಫ್ ಫ್ಲವರ್ಸ್ ಇತ್ತು ಇಲ್ಲಿ ಆರ್ಟಿಫಿಷಿಯಲ್ಲು. ಸೊ ಅದು ಕೂಡ ತುಂಬ ಚೆನ್ನಾಗಿದೆ. ನೀವೇನಾದರೂ ಅಲ್ಲಿ ಹೋದರೆ ಒಂದು ಸಲ ಚೆಕ್ಔಟ್ ಮಾಡಿ. ಸೊ ಹಾಗೆ ನಡ್ಕೊಂಡು ಬಂದರೆ ಒಂದು ಶಾಪಲ್ಲಿ ಈ ಥರ ಕುರ್ತೀಸು ಮತ್ತು ಲೆಹೆಂಗಾ ಈ ಥರ ಎಲ್ಲ ಡ್ರೆಸ್ಸಸ್ನ ಹಾಕಿದ್ರು. ಸೊ ನಾನು ಒಳಗಡೆ ಹೋಗಲಿಲ್ಲ, ಜಸ್ಟ್ ಹೊರಗಡೆ ನೋಡಿದೆ, ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ಸೊ ನನಗೆ ಈ ಥರ ಕುರ್ತೀಸ್ ಕೂಡ ತುಂಬಾ ಇಷ್ಟ ಆಯಿತು. ಮತ್ತು ಹಾಗೆ ನೀವು ಅಲ್ಲಿ ಸ್ಲಿಪ್ಪರ್ಸ್ ನೋಡ್ಬೋದು, ಎಂಬ್ರಾಯ್ಡ್ರಿ ಸ್ಲಿಪ್ಪರ್ಸ್ ಮತ್ತು ನಾರ್ಮಲ್ ಸ್ಲಿಪ್ಪರ್ಸ್, ಶೂಸ್, ಎಲ್ಲ ಥರ ಸ್ಲಿಪ್ಪರ್ಸು ಇದೆ. ಸೊ ನೀವು ಒಂದು ಸಲ ಮಾರ್ಕೆಟಿಗೆ ವಿಸಿಟ್ ಮಾಡಿದರೆ ನಿಮಗೆ ಎಲ್ಲ ಥರ ಮಾರ್ಕೆಟು ಇಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ. ಮತ್ತು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಫೇವ್ರೇಟ್ ಶಾಪ್, ಮತ್ತು ನಾನು ಯಾವಾಗಲೂ ಡ್ರೆಸ್ನ ಪರ್ಚೇಸ್ ಮಾಡೋದು ಇಲ್ಲೇ. ಬಟ್ ಏನಂದರೆ ನಾನು ಶಾಪ್ ನೇಮೇ ಗೊತ್ತಿಲ್ಲ ನನಗೆ. ಸೊ ಶಾಪ್ ನೇಮೇ ಮರೆತುಬಿಟ್ಟಿದ್ದೀನಿ. ಅವರು ಒಂದು ನನಗೆ ಕಾರ್ಡ್ ಕೂಡ ಕೊಟ್ಟಿದ್ದರು, ಆ ಕಾರ್ಡು ಸಿಗ್ತಿಲ್ಲ. ಸೊ ಮತ್ತು ನಾನು ನೆಕ್ಸ್ಟ್ ಟೈಮ್ ಹೋದಾಗ ಅವ್ರ ಶಾಪ್ ನೇಮು ಮತ್ತು ಲೊಕೇಶನ್ನು ಎಲ್ಲನೂ ನಾನು ನಿಮಗೆ ವಿಡಿಯೋ ಮಾಡಿಕೊಂಡು ತೋರಿಸ್ತೀನಿ. ಬಟ್ ನಾನು ಯಾವಾಗಲೂ ಪರ್ಚೇಸ್ ಮಾಡೋದು ಇವ್ರ ಹತ್ರನೇ ಪರ್ಚೇಸ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಕುರ್ತೀಸು ಮತ್ತು ಮ್ಯಾರೇಜ್ ಡ್ರೆಸ್ಸಸ್ಸು, ಮತ್ತು ಇವಾಗೆಲ್ಲ ಥರ ಡ್ರೆಸ್ ತೋರಿಸ್ತಾ ಇದ್ದೀನಿ ನೋಡಿ ನಾನು.
ನಾನು ಈ ಥರ ಇವಾಗ ಏನೇನು ಟ್ರೆಂಡಿಂಗಲ್ಲಿದೆಯಲ್ಲ ಎಲ್ಲ ಥರ ಡ್ರೆಸ್ಸು ಇವ್ರ ಹತ್ರ ಇದೆ. ಸೊ ಮತ್ತೇನಂದರೆ ರೇಟು ಕೂಡ ಇವರು ನಮಗೆ ಬಾರ್ಗೇನಿಂಗ್ ಮಾಡಿದರೆ ಬಿಟ್ಕೊಡ್ತಾರೆ. ಸೊ ನೀವು ಒಂದ್ಸಲ ವಿಸಿಟ್ ಮಾಡಿ. ಬಟ್ ಏನಂದರೆ ನಾನು ಲೊಕೇಶನ್ ಮತ್ತು ಶಾಪ್ ನೇಮ್ ಎಲ್ಲನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಇವ್ರ ಹತ್ರ ಎಲ್ಲ ಥರ ಕುರ್ತೀಸು ಇದೆ. ಸೊ ಒಂದರಿಂದ ಒಂದು ತುಂಬಾ ಡಿಫ್ರೆಂಟ್ ಆಗಿದೆ ಕುರ್ತೀಸು. ಸೊ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ನ ಇಟ್ಟಿರ್ತಾರೆ ಮತ್ತು ಬಾರ್ಗೇನಿಂಗ್ ಮಾಡಿದರೆ ನಮಗೆ ರೇಟ್ ಕೂಡ ಅವರು ಬಿಟ್ಕೊಡ್ತಾರೆ. ಸೊ ಅದಕ್ಕೆ ನಾನು ಯಾವಾಗಲೂ ಇವ್ರ ಹತ್ರನೇ ಪರ್ಚೇಸ್ ಮಾಡೋದು. ಸೊ ಮತ್ತು ನನ್ನ ವಿಡಿಯೋ ನೋಡ್ಕೊಂಡು ಹೋದರೆ ಅವರಿಗೆ ನನ್ನ ವಿಡಿಯೋನ ತೋರಿಸಿ ಸೊ ಅವರು ನಿಮಗೆ ಇನ್ನೂ ಆಫರಲ್ಲಿ ಕೊಡ್ತಾರೆ. ಸೊ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರದ್ದು ಲೊಕೇಶನ್ ಮತ್ತು ಶಾಪ್ ನೇಮ ನಿಮಗೆ ಮೆನ್ಷನ್ ಮಾಡಿ ಹೇಳಿರ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಅವರು ಎಲ್ಲ ಥರ ಕುರ್ತೀಸು ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಕ್ವಾಲಿಟಿನೂ ಹಾಗೆ ಇರುತ್ತೆ, ಕಲರ್ಸು ಹಾಗೆ ಇರುತ್ತೆ. ಟ್ರೆಂಡಿಂಗಲ್ಲಿ ಏನಿರುತ್ತಲ್ಲ ಸೊ ಅದೇ ಪೀಸಸ್ನೇ ಅವರು ತೊಗೊಂಡು ಬಂದು ಇಟ್ಟಿರ್ತಾರೆ. ಸೊ ಇವ್ರ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು ಡ್ರೆಸ್ ಮೇಲೆ ಇರುತ್ತೆ ಪ್ರೈಸಸ್ ಎಲ್ಲ. ಸೊ 400, 500, 650. ಸೊ ಕ್ವಾಲಿಟಿ ಮೇಲೆ, ಡ್ರೆಸ್ ಮೇಲೆ ಎಲ್ಲ ತುಂಬ ಚೆನ್ನಾಗಿದೆ. ಸೊ ರೇಟ್ ಕೂಡ ಬಿಟ್ಕೊಡ್ತಾರೆ. ನಾನು ಒಂದು ಡ್ರೆಸ್ನ ಪರ್ಚೇಸ್ ಮಾಡಿದ್ದೀನಿ. ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಡ್ರೆಸ್ ನನಗೆ ಇಷ್ಟ ಆಯಿತು, ಯಾವ ಡ್ರೆಸ್ ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟೆ. ಸೊ CBTಲಿ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ, ಯಾವುದಾದ್ರೂ ಶಾಪ್ದು ಕಲೆಕ್ಷನ್ಸು ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಹೋಗಿಬಿಟ್ಟು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಅದಾದಮೇಲೆ ನಾನು ಕೆಲವೊಂದಿಷ್ಟು ಪರ್ಚೇಸ್ನ ಮಾಡಿದ್ದೀನಿ. ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಸೊ ನಾನು ಈ ಬ್ಲ್ಯಾಕ್ ಕಲರ್ ಶೂನ ಪರ್ಚೇಸ್ ಮಾಡಿದ್ದೀನಿ. ಸೊ ಇದಕ್ಕೆ ನಾನು 250 ರುಪೀಸ್ನ ಪೇ ಮಾಡಿದ್ದೀನಿ. ನಾನು ಪಾರ್ಟ್ 1ಅಲ್ಲಿ ಹೇಳಿದ್ದೆ ಮರೂನ್ ಕಲರ್ ಒಂದೇ ಪರ್ಚೇಸ್ ಮಾಡಿದ್ದು ಅಂತ. ಮತ್ತು ನೆಕ್ಸ್ಟ್ ಡೇ ಹೋಗಿ ಬ್ಲ್ಯಾಕ್ ಕಲರ್ ಕೂಡ ತೊಗೊಂಡು ಬಂದೆ. ನಂಗೆ ತುಂಬಾ ಇಷ್ಟ ಆಯಿತು ಈ ಶೂಸು ಕ್ವಾಲಿಟಿ ಎಲ್ಲ. ಸೊ ಅದಕ್ಕೆ 250 ರುಪೀಸ್ನ ನಾನು ಅಮೌಂಟ್ನ ಪೇ ಮಾಡಿದ್ದು. ಮತ್ತು ಈ ಸೆಪ್ಟೆಂಬರಿಂಗ್ನ ನಾನು ಪರ್ಚೇಸ್ ಮಾಡಿದ್ದು, ಅದಕ್ಕೆ ನಾನು 50 ರುಪೀಸ್ನ ಪೇ ಮಾಡಿದ್ದೀನಿ. ಮತ್ತು ಈ ಡ್ರೆಸ್ನ ನಾನು ಪರ್ಚೇಸ್ ಮಾಡಿದ್ದು. ಸೊ ಇದಕ್ಕೆ ನಾನು 450 ರುಪೀಸ್ನ ಪೇ ಮಾಡಿದ್ದೀನಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಲುಕ್ಕು ಕೂಡ ತುಂಬ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯಿತು. ಮತ್ತು ಈ ನೆಕ್ ಪೀಸ್ನ ಒಂದು ನಾನು ಪರ್ಚೇಸ್ ಮಾಡಿದ್ದೀನಿ. ಇದಕ್ಕೆ ನಾನು 100 ರುಪೀಸ್ ಪೇ ಮಾಡಿದ್ದೀನಿ. ನಂಗೆ ತುಂಬಾ ಇಷ್ಟ ಆಯಿತು ಈ ನೆಕ್ ಪೀಸು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.